ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಸಂಸಾರವನ್ನು ಹಾಳು ಆಗಬಾರ್ದು ಅಂತ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಇಬ್ಬರ ನಡುವೆ ಇರೋ ಒಂದು ಸಂಬಂಧ ಹಾಳಾಗಬಾರ್ದು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ನಂಬಿಕೆ ಇರಬೇಕು, ಒಬ್ರಿಗೊಬ್ರು ಪರಸ್ಪರ ರೆಸ್ಪೆಕ್ಟ್ ಮಾಡಬೇಕು, ಹಾಗೆ ಮೂರನೇ ವ್ಯಕ್ತಿಯ ಮಾತನ್ನ ಕೇಳಬಾರ್ದು. ಈ ತರ ಎಲ್ಲ ನೀವು ಮಾಡಬೇಕು. ಆಮೇಲೆ ಯಾಕೆ ಹಾಳಾಗುತ್ತೆ ಅಂತ ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಸಂಸಾರವನ್ನು ನಾವು ಹಾಳು ಮಾಡ್ಕೋತೀವಿ. ಸೊ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ, ನೋಡ್ಕೊಂಬರೋಣ ಬನ್ನಿ. ಮೊದಲೇದಾಗಿ ಬಂದ್ಬಿಟ್ಟು ಗಂಡ ಹೆಂಡತಿಯ ನಡುವೆ ಸೂಕ್ತ ಬಾಂಧವ್ಯ ಇರಬೇಕು. ಯಾವ ತರ ಇರಬೇಕು ಅಂತ ಅಂದ್ರೆ ಪರಸ್ಪರ ಒಬ್ರಿಗೊಬ್ಬರ ಮೇಲೆ ಗೌರವ ಇರಬೇಕು, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು, ಆಮೇಲೆ ಕ್ಷಮೆ ಮತ್ತು ಸಹನೆ ಇರಬೇಕು, ಮತ್ತು ಭಿನ್ನಾಭಿಪ್ರಾಯಗಳನ್ನ ಯಾವ ತರ ದೂರ ಮಾಡಬೇಕು ಅನ್ನೋದನ್ನ ನಾವು ತಿಳಿದಿರಬೇಕು. ಇಲ್ಲಿ ಎರಡನೇದಾಗಿ ಬಂದ್ಬಿಟ್ಟು ಆರ್ಥಿಕ ನಿರ್ವಹಣೆ ಮತ್ತು ಜವಾಬ್ದಾರಿ ಇರಬೇಕು. ಯಾವ ತರ ಇರಬೇಕು ಅಂತ ಅಂದ್ರೆ ಹಣದ ವಿಚಾರದಲ್ಲಿ ಒಬ್ರಿಗೊಬ್ಬರಿಗೆ ಅಂದ್ರೆ ಪಾರದರ್ಶಕವಾಗಿ ಇರಬೇಕು. ಅಂದ್ರೆ ಎಲ್ಲಾ ಮ್ಯಾಟ್ರು ಒಬ್ರಿಗೊಬ್ರಿಗೂ ಗೊತ್ತಿರಬೇಕು. ಮತ್ತು ಉಳಿತಾಯ ಪದ್ಧತಿ ಇರಬೇಕು. ಅಂದ್ರೆ ಉಳಿತಾಯ ಮಾಡಬೇಕು ಇಬ್ರು ಸಹ. ಇದು ಸಾಲ ಆಗಿರ್ಬೋದು, ದುಡುಕಿ ಖರ್ಚು ಮಾಡೋದಾಗಿರ್ಬೋದು, ಮತ್ತು ಆರ್ಥಿಕ ಕಷ್ಟಗಳು ಏನಿದಾವೋ ಸಂಸಾರವನ್ನ ಹಾಳು ಮಾಡಬಹುದು. ಸೊ ಅದಕ್ಕೋಸ್ಕರ ಗಂಡ ಹೆಂಡತಿಯ ನಡುವೆ ಯಾವುದೇ ಒಂದು ಹಣದ ವಿಚಾರ ಇರಲಿ, ಇಬ್ಬರಿಗೂ ಸಹ ಆ ವಿಷಯ ಗೊತ್ತಿರಬೇಕು. ನೆಕ್ಸ್ಟ್ ಬಂದು ಮಕ್ಕಳ ಬಾಳಿನಲ್ಲಿ ಪೋಷಕರು ಯಾವ ತರ ಇರಬೇಕು ಅಂತ ಅಂದ್ರೆ ಮಕ್ಕಳಿಗೆ ಶಿಸ್ತಿನಿಂದ ಇರೋದನ್ನ ಹೇಳ್ಕೊಡ್ಬೇಕು. ಆಮೇಲೆ ಟೈಮ್ ಅನ್ನ ಮೇಂಟೈನ್ ಮಾಡೋದನ್ನ ಹೇಳ್ಕೊಡ್ಬೇಕು. ಮತ್ತೆ ಅವ್ರ ಮುಂದೆ ಜಗಳ ಆಡೋದನ್ನ ಬಿಡಬೇಕು. ಮತ್ತೆ ಗಂಡ ಹೆಂಡತಿ ಆದವರು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ಬೇಕು ಅವ್ರ ಮುಂದೆ. ಮತ್ತು ಅವರಿಗೆ ಸಕಾರಾತ್ಮಕ ಮಾದರಿ ಆಗಿರ್ಬೇಕು. ನಾವು ಅವ್ರ ಮುಂದೆ ನೆಗೆಟಿವ್ ಥಿಂಕ್ ಗಳನ್ನ ಮಾಡೋದನ್ನ ಬಿಡಬೇಕು. ಅವ್ರ ಬಗ್ಗೆ ಅವ್ರ ಮುಂದೆ ನಾವು ನೆಗೆಟಿವ್ ಥಿಂಕ್ ಮಾಡ್ತಾ ಹೋದ್ರೆ ಅವರಿಗೆ ಪರಿಣಾಮ ಬೀರುತ್ತೆ. ಆಮೇಲೆ ನಮ್ಮ ಕುಟುಂಬದಲ್ಲಿ ಏನೇ ಪರಿಣಾಮಗಳು ಇದಾವು ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕು. ನಾವು ಇಷ್ಟೆಲ್ಲ ನಾವು ನಮ್ಮ ಮಕ್ಕಳಿಗೆ ಮಾಡಬೇಕು. ನೆಕ್ಸ್ಟ್ ಬಂದು ಧಾರ್ಮಿಕ ಸಂಸ್ಕೃತಿಯ ನೆಲೆಗಳು. ಅಂದ್ರೆ ಸಂಸಾರದಲ್ಲಿ ಧರ್ಮದ ಪಾತ್ರ ಅಂತ ಹೇಳ್ತಾರೆ. ಭಕ್ತಿ ಇವೆಲ್ಲ ಸೇವಾ ಮನೋಭಾವದ ಪ್ರಭಾವ ಆಗಿದ್ದಾವೆ. ಸಂಸಾರಕ್ಕಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಮತ್ತೆ ಧೈರ್ಯವನ್ನ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಮ್ಗೆ ತುಂಬಾ ಮುಖ್ಯ ಆಗಿದೆ. ಇಲ್ಲಿ ಇವುಗಳನ್ನೆಲ್ಲ ನಾವು ಪಾಲಿಸಬೇಕು. ಕೊನೆಯದಾಗಿ ಬಂದ್ಬಿಟ್ಟು ನಿಜವಾದ ಪ್ರೀತಿ ಮತ್ತು ಬಾಳಿನ ಅರ್ಥ. ಮೊದಲೇದು ಪ್ರೀತಿಯ ನಿಜವಾದ ಅರ್ಥವನ್ನ ನಾವು ತಿಳ್ಕೊಂಡಿರ್ಬೇಕು. ಸಂಸಾರ ಅನ್ನೋದು ಒಂದು ಕೇವಲ ಅದು ಒಂದು ಬಾಧ್ಯತೆ ಅಲ್ಲ, ಅದು ಒಬ್ಬರ ಜೀವನದ ಭಾಗ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಹಕ್ಕುಗಳಿಗಿಂತ ಜವಾಬ್ದಾರಿಗಳ ಮಹತ್ವವನ್ನ ನಾವು ತಿಳ್ಕೊಂಡಿರ್ಬೇಕು. ಇಷ್ಟನ್ನೆಲ್ಲ ನೀವು ತಿಳ್ಕೊಂಡಿದ್ರೆ ನಿಮ್ಮ ಸಂಸಾರ ಹಾಳಾಗೋದಿಲ್ಲ. ಮತ್ತೆ ಬೇರೆ ದಾರಿಗೆ ಜನ ಅಡ್ಡ ದಾರಿಯನ್ನ ಹಿಡಿಯಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಹಾಕಿ ಅಂತ ನಾನು ಕೇಳ್ಕೊತೇನೆ. ಸೊ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.